ಬನ್ನಿ 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 ಅಂಕಲ್. ಏನಾದರೂ ಸಮಸ್ಯೆನಾ? ಇಲ್ಲ, ಆ ಥರ ಏನಿಲ್ಲ ಅಂಕಲ್. ಅರೆ ನೀನೇನೋ ಸುಂದ್ರ ಒಳ್ಳೆ ಅಳು ಹುಡ್ದಂಗೆ ಪಟಪಟ ಪಟಪಟ ಮಾತಾಡೋದು. ಇವತ್ತು ವಾರಪತ್ರಿಕೆ ಹಿಡ್ಕೊಂಡು ಪರೀಕ್ಷೆ ಕೂತೋತಾರ ಕೂತಿದ್ಯಾ? ಕೊಡಿರಿ. ಯಾವುದೋ ಒಂದು ಅಂಕಣ ಚೆನ್ನಾಗಿತ್ತು. ದಾಂಪತ್ಯದಲ್ಲಿ ವೈಮನಸ್ಯ, ಬಗೆಹರಿಸುವ ಬಗೆ. ಮದುವೆ ಆಗೋ ಯೋಚನೆನೇ ಇಲ್ಲ ಇವನಿಗೆ. ಇವನ್ ಯಾಕಪ್ಪ ಓದ್ಬೇಕಿದನ್ನೆಲ್ಲ? ಇನ್ನು ಅಡಿ ಅಂದ್ರೆ ಅದೇ ಓದ್ಬೇಕಪ್ಪ ಅಲ್ವಾ? ಅಳಿ ಅಂದ್ರೆ ಯಾಕ್ರಿ ಓದ್ಬೇಕು? ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರೋದೇ ಇಲ್ಲ. ಬರಲ್ಲ 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 ಅಂತ ಗೊತ್ತು ಕಣೆ. ಆದರೆ ಅಕಸ್ಮಾತ್ ಬಂದ್ರೆ ಬಗೆಹರಿಸ್ಕೋಬೋದಲ್ವಾ? ಏನಾರೆ ಅಂದ್ರೆ ಅಯ್ಯೋ, ಮಾತಾಡ್ತಾ ಮಾತಾಡ್ತಾ 12 ಗಂಟೆ ಆಗೋಯ್ತು. ಮಲ್ಕೊಳ್ಳೋಣ ರೀ, ಬೇಗ ಬೇಗ ಹೇಳೋದು ಬೇಡವಾ ಬೆಳಿಗ್ಗೆ? ಸುಂದ್ರ, ನೀವು ಹೋಗಿ ಬಿದ್ಕೊಳ್ಳಪ್ಪ. ಸುಂದರ್ ಬನ್ನಿ, ನನ್ನ ರೂಮಲ್ಲಿ ಮಲ್ಕೊಳ್ಳಿ. ನೀವು ಬನ್ನಿ. ಅವನ್ಯಾಕೆ ನಿನ್ನ ಜೊತೆಗೆ? ಅವನಿಲ್ಲೇ ಸೋಫಾದ ಮೇಲೆ ಮಲ್ಕೋತಾನೆ. ನೀವಿಬ್ರು ಗಂಡ ಹೆಂಡತಿ ನೆಮ್ಮದಿಯ ಮಲ್ಕೊಳ್ಳಿ ಹೋಗಿ. ಇಲ್ಲ, ಅದು ಹಾಗಲ್ಲ ಅಂಕಲ್. ನಾನು ಸುಂದರ್ ಸಿಕ್ಕಿ ಸುಮಾರು ದಿನ ಆಯಿತು. ಹಾಗೆ ಹರಟೆ ಹೊಡ್ಕೊಂಡು ಅದು ಇದು ಮಾತಾಡ್ಕೊಂಡು ಮಲ್ಕೋತೀವಿ ನಾವು. ಖುಷಿ ಇಲ್ಲೇ ಮಲ್ಕ್ತಾಳೆ. ಬನ್ನಿ ಸುಂದರ್, ಮಲ್ಕೊಳ್ಳೋಣ. ಮತ್ತೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಾರ್ಟಿ ಬರ್ಬೋದು ಅಂತೀರಾ? ಗುಡ್ ನೈಟ್. ಅಪ್ಪ, ಅದು ನೀವೆಲ್ಲರೂ ಬಂದಿದ್ದೀರಲ್ಲ, ನೀವೆಲ್ಲರೂ ಇರಬೇಕಾದ್ರೆ ನಾವಿಬ್ಬರೇ ಹೇಗೆ ರೂಮಲ್ಲಿ ಮಲ್ಕೊಳ್ಳೋದು? ಚೆನ್ನಾಗಿರಲ್ಲ ಅಲ್ವಾ? ಅವ್ರು ಸಂಜೆನೇ ಹೇಳಿದರು, ನೀನು ಮಾತಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಮಲ್ಕೋ ಅಂತ. ನೀರೆಲ್ಲ ಇಲ್ಲೇ ಇಟ್ಟಿದ್ದೀನಿ, ನಿಮ್ಗೆ ಏನಾದರೂ ಬೇಕಾದರೆ ಕೇಳಿ. ನಾನು ಈ ರೂಮಲ್ಲಿ ಮಲಗಿರ್ತೀನಿ, ಸರಿನಾ? ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಅಮ್ಮ. ಏನಾದರೂ ಬೇಕಾದರೆ ಕೇಳಿ. ಏನೋ ಹೆಚ್ಚು ಕಮ್ಮಿ ಆಗಿದೆ ರೀ. ಒಂಥರ ಇದ್ದಾರೆ ಇಬ್ರು. ಮಾತಿಲ್ಲ, ನಗು ಇಲ್ಲ. ಎಷ್ಟು ಮಾತಾಡ್ತಾ ಇದ್ದ ಸೂರಜ್ ಮನೆಗೆ ಬಂದಾಗ? ಕೆಲಸದಲ್ಲಿ ಏನಾದರೂ ಸಮಸ್ಯೆ ಇರ್ಬೋದಾ? ನಿಮ್ಮ ಮಗಳದಿರುತ್ತೆ ಸಮಸ್ಯೆ. ಏನೋ ಪಿರಟನೆ ಮಾಡಿರ್ತಾಳೆ. ಅವಳಿಗೇನು ಅನ್ಬೇಡ ಕಣೆ ಎಲ್ಲದಕ್ಕೂ. ಹೆಚ್ಚಬೇಡ್ರಿ, ಎತ್ಕಿತ್ತು ಬಂದ್ಬಿಟ್ಟಾರು. ಏನಾದರೂ ಜಗಳ ಆಗಿದೆ ಅಂತಂತೀರಾ? ಸುಮ್ಮನೆ ಗೊತ್ತಿರುತ್ತೆ. ಅವನಿಗೂ ಏನು ಗೊತ್ತಿರೋ ಕಾಣೆ. ಎಲ್ಲ ಸರಿ, ಅನಂತರ ಅವ್ರಿಗೇನಾರು ಗೊತ್ತಿರ್ಬೋದಾ? ಫೋನ್ ಮಾಡಿ ವಿಚಾರಿಸೋಣ. ಹೇಳ್ಬೇಡ, ಅವನಿಗೇನು ಗೊತ್ತಿದ್ದೇ ಇರೋದು. ನಾವು ಫೋನ್ ಮಾಡೋದು ಅವನ ತಲೆಯಲ್ಲಿ ಹೂಡ ಬಿಟ್ಟಂಗಾಗೋದು.
ಏನು ಬೇಡ. ಹೇಗ್ರಿ ಬಗ್ಗೆ ಹೆಸೋದಿದನ್ನ ಅಂದ್ರೆ ಏನು ವಿಷಯ ಇದೆ ಅಂತ ಆಯ್ತು. ಇಷ್ಟಪಡ್ತಾ ಇದ್ದಾರೆ ಏನಾದ್ರು? ಯಾರು? ರೀ ರೀ ಹೇಳೆ. ಖುಷಿ ಏನಾದರೂ ಬೇರೆ ಹುಡುಗನ ಇಷ್ಟಪಡ್ತಾ ಇದ್ಲು ಅಂತ ಅನ್ಸಿದ್ಯಾ ನಿಮ್ಗೆ ಯಾವಾಗಾದ್ರು? ಅದೇನು ಇತ್ತೀಚೆಗೆ ಆ ಪ್ರಶ್ನೆ ಕೇಳ್ತಾ ಇದೆಯಾ? ಅದು ಮೊನ್ನೆ ಮನೆ ಕ್ಲೀನ್ ಮಾಡ್ತಾ ಇದ್ನಲ್ಲ, ಆವಾಗ ಖುಷಿ ರೂಮಲ್ಲಿ ಒಂದು ಚೀಟಿ ಸಿಕ್ತು ನನಗೆ. ಖುಷಿ ಸೂರಜು ಒಳ್ಳೆ ಜೋಡಿ ಅಲ್ಲ ಅಂತ, ಇದನ್ನ ಸೀರಿಯಸ್ ಆಗಿ ತಗೋಬೇಡ ಅಂತ ಸುಂದರ ನನ್ನನ್ನು ಅಲ್ಲಿಂದ ಸಾಗಾಕ್ಬಿಟ್ಟ. ಓಹೋ, ಹಾಗಾದರೆ ಅವನಿಗೆ ಗೊತ್ತಿರಬೇಕು. ಎಬ್ಬಿಸ್ಲಿ ಸುಂದರನ. ಅಳಿಯಂದ್ರಿಗೆ ಅನುಮಾನ ಬರಲ್ವಾ? ಹೋಗಿ ಸೂರಜ ನೇರವಾಗಿ ಕೇಳ್ಬಿಡಲ್ವಾ ಏನು ಪ್ರಾಬ್ಲಮ್ ಅಂತ? ಅಳಿಯಂದ್ರೆ ತಪ್ಪು ತಿಳ್ಕೊಂಬಿಟ್ರೆ ಯಾಕೆ ತಿಳ್ಕೊತಾರೆ? ಅಲ್ಲ ಕಣೆ, ಅವ್ರಿಬ್ಬರ ನಡುವೆ ಅಂಥದ್ದೇನು ಇಲ್ಲದೆ ಇರೋದು, ನಾವು ಪ್ರಶ್ನೆ ಕೇಳೋದು, ಅನುಮಾನ ಪಡೋದು ತಪ್ಪಲ್ವಾ? ಸೂಕ್ಷ್ಮವಾಗಿ ಕೇಳಿ ನೋಡೋಣ. ಅವ್ರಿಗೆ ಅರ್ಥ ಆಗತ್ತೆ, ಬುದ್ಧಿವಂತರವರು. ಮತ್ತೆ ಹೇಗ್ರಿ ಈ ಸಮಸ್ಯೆನ ಬಗೆಹರಿಸೋದು? ಮದುವೆ ಆದ ಹೊಸದಲ್ಲಿ ಯಾರಾದರೂ ಹಿಂಗಿರ್ತಾರ? ನೋಡ, ನಾನು ಅವರಿಬ್ಬರು ಅನ್ಯೋನ್ಯವಾಗಿರೋ ಥರ ನೋಡ್ಕೋತೀನಿ. ನಿನ್ನ ಮಗಳ ಮನಸ್ಸನ್ನು ಏನಿದೆ ಅಂತ ಕೇಳಿ ತಿಳ್ಕೊತೀನಿ. ಯೋಚನೆ ಮಾಡಬೇಡ. ಏನು ಮಾಡ್ತೀರಾ? ಏನೋ ಮಾಡ್ತೀನಿ, ನೋಡ್ತಾ ಇರು. ಮಲ್ಕೊ ನೀನು ಆರಾಮಾಗಿ. ಇಬ್ಬರು ಚೆನ್ನಾಗಿ ಬದುಕಬೇಕು. ಚೆನ್ನಾಗಿದೆ. ಇವು ಖುಷಿ ಮದರ್? ಹೌದು, ನಾನು ಕಾಂತಮ್ಮ, ಪಕ್ಕದ ಮನೆ ನೈಬರು. ಓ ನೀನೇನಾ? ಆಗ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾಳೆ ನನ್ನ ಬಗ್ಗೆ. ಬೇಕಾದಷ್ಟು ಹೇಳಿದಾಳೆ. ತುಂಬಾ ಸಹಾಯಕವಾಗಿದ್ದೀರಂತೆ ನೀವು ಅವಳಿಗೆ. ಸಹಾಯಕ ಏನೂ ಇಲ್ಲಮ್ಮ, ಪ್ರೀತಿಯಿಂದ ಅವಳು ನೋಡ್ಕೊತಾ ಇದ್ದೀನಿ ಅಷ್ಟೇ, ನನ್ನ ಕೈಲಾಗುತ್ತೆ. ಒಳ್ಳೇದಾಯ್ತು ಬಿಡಿ, ನಿಮ್ಮಂಥವ್ರೊಬ್ರು ಅವಳಿಗೆ ಸಿಕ್ಕಿರೋದು. ಹಿರಿಯರಿಲ್ದೆ ಬರೀ ಮಕ್ಳೇ ಇದ್ರೆ ಏನ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಯಾವಾಗ್ಲೂ ಭಯ ಆಗ್ತಾ ಇರತ್ತೆ ನೋಡಿ. ಅದು ಸರಿ ಅನ್ನಿ. ಹೇಗೆ ಇಬ್ರು, ಪರವಾಗಿಲ್ವಾ? ಇಬ್ರು ರಾಮ ಸೀತೆ ಇದ್ದಾಗಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟೇ ಇರಲ್ಲ ಅಂತೀನಿ. ಇವಳು ಗಂಡನ್ಗೋಸ್ಕರ ಬಗೆಯಾಗಿ ಅಡುಗೆ ಮಾಡೋದೇನು, ಆ ದಿವಸ ಹೆಂಡತಿಗೋಸ್ಕರ ಮಲ್ಲಿಗೆ ಹೂ ತಗೊಂಬರೋದೇನು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಕೇಳಕ್ಕೇನೋ ಚೆನ್ನಾಗಿದೆ, ನಿಜನಾ? ಯಾಕೆ ಡೌಟಾ? ಮಗಳ ಸಂಸಾರದ ವಿಷಯನ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಯ್ಯೋ, ನಾನು ನಿಮ್ಮ ಫ್ಯಾಮಿಲಿ ಅವಳೆ, ಹೇಳಿ. ಮದುವೆ ಆದ ಹೊಸದ್ರಲ್ಲಿ ಯಾರಾದ್ರೂ ಬೇರೆ ಬೇರೆ ಮಲ್ಕೋತಾರಾ? ಕೇಳಿದ್ರೆ ಸಬೂಬ್ ಹೇಳ್ತಾರೆ ಕಾಂತಮ್ಮ. ಮನೇಲಿ ಜನ ಜಾಸ್ತಿ ನೋಡಿ, ಎಲ್ರೆದ್ರಿಗೂ ಮಲ್ಕೊಳ್ಳೋಕೆ ಸಂಕೋಚ ಇರಬೇಕು. ಮನೆಯವರೇ ಅಲ್ವಾ, ಮುಚ್ಚುಗ್ರೆ ಯಾಕೆ? ನೋಡಿ, ಮುಚ್ಚು ಮರೆ ಇಲ್ಲದೆ ಹೇಳಬೇಕು ನೀವು. ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆನಾ?
ಏನೋ ಸಮಸ್ಯೆ ಇಲ್ಲ. ಮೊನ್ನೆ ದಿವಸ ಹೆಂಡತಿ ಬರ್ತ್ಡೇ ಮಾಡ್ದ ನೋಡಿ, ಏನ್ ಗ್ರ್ಯಾಂಡಾಗಿ ಮಾಡ್ದ ಗೊತ್ತಾ? ಅದೇನ್ ಬಲೂನು, ಅದೇನ್ ಕೇಕು, ಅದೇನ್ ಕ್ಯಾಂಡ್ಲು. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ನನಗಿಂತ ಗಂಡ ಸಿಕ್ಕಿಲ್ವಲ್ಲ ಅಂತ ಕರುತ್ತಾ ಇದ್ದೆ ನಾನು. ಮನ್ಸಲ್ಲಿ ಏನೋ ಒಂಥರ ಆತಂಕ ಕಾಂತಮ್ಮ. ನಿನ್ನೆ ನಾವು ಬಂದಾಗ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಇಬ್ರು ಎಲ್ಲಿಗೋ ಹೊರಟಿದ್ರು. ಎಲ್ಲಿಗೆ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಸಂಭಾಳಿಸ್ಬಿಟ್ರು. ಅಲ್ಲ, ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತಂದಿದ್ದೀವಿ. ಇಬ್ಬರ ಮುಖದಲ್ಲಿ ಒಂದು ಸ್ವಲ್ಪನಾದ್ರೂ ಸಂತೋಷ ಬೇಡ್ವಾ? ರಾತ್ರಿ ಹೊತ್ತು ಜೊತೆಲಿ ಮಲ್ಕೊಳ್ಳೋದಿಲ್ಲ, ಪಟಪಟ ಅಂತ ಮಾತಾಡ್ಕೊಂಡಿರ್ಬೇಕಾಗಿರೋ ಗಂಡ ಹೆಂಡತಿ ಅಪರೂಪಕ್ಕೊಂದ್ಸಲ ಏನೋ ಒಂದು ಮಾತಾಡ್ತಾರೆ. ಎಲ್ಲ ಕಂಡ್ರು ಕಾಣದೇ ಇರೋ ಹಾಗೆ ಇದ್ಬಿಟ್ಟಿದ್ದೀನಿ ನಾನು. ಏನು ಕೇಳೋದು ಬೇಡ ಅಂತ. ಆದರೂ ಗೊತ್ತಾಗತ್ತಲ್ಲ ಕಾಂತಮ್ಮ, ಇಬ್ಬರ ಮಧ್ಯೆ ಏನಾದರೂ ಜಗಳನಾ? ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಖುಷಿ ಕೈ ಮೇಲೆ ಕುಯ್ಕೊಂಡಿರೋ ಮಾರ್ಕ್ ಇದೆ. ಅಯ್ಯಯ್ಯೋ, ಅದ ಮೊನ್ನೆ ದಿವಸ ಕಾಯಿ ತುರಿಯುವಾಗ ತುರಿಯೋ ಮನೆಗೆ ಗೊತ್ತಿಲ್ಲದೆ ಕೈ ಕೊಟ್ಬಿಟ್ಲು. ಇಲ್ಲ, ಏಳ್ಗೆ ಮನೆಯಿಂದ ಆಗಿರೋ ಗಾಯದ ಥರ ಕಾಣ್ತಾ ಇಲ್ಲ. ಅದು ತಾನಾಗಿ ತಾನೇ ಕುಯ್ಕೊಂಡಿರೋ ಗಾಯದ ಥರ ಇದೆ. ಅಮ್ಮ, ಬೇಳೆ ಬೆಂದಿದೆ, ಬೆಲ್ಲ ಹಾಕ್ಲಾ? ಹೋಗಿ ಹೋಗಿ ಅವಳಿಗೆ ಸಹಾಯ ಮಾಡಿ ಬೆಲ್ಲ ಹಾಕ್ಲಾ ಅಂತ ಕೇಳ್ತಿದ್ದಾಳೆ. ನಾನು ಆಮೇಲೆ ಬರ್ತೀನಿ, ಮಾತಾಡೋಣ. ಸರಿ, ಕರ್ಕೊಂಡು ಹೋಗಮ್ಮ, ಅಮ್ಮನ್ನ ಕರ್ಕೊಂಡು ಹೋಗು. ಹೋಗಿ ಬರ್ತೀನಿ, ನಾನು ಬರ್ತೀನಿ. ರಂಗೋಲಿ ಹಾಕೋದು ಮುಗಿಸ್ಬಿಟ್ಟು ಬರ್ತೀನಿ. ಬರೋದಾಳಿ ಅಂದ್ರೆ ಹಬ್ಬ ಫಸ್ಟ್ ಕ್ಲಾಸು, ಹೋಳಿಗೆನೂ ಫಸ್ಟ್ ಕ್ಲಾಸು, ಜೊತೆಗೆ ನಿದ್ದೆನೂ ಫಸ್ಟ್ ಕ್ಲಾಸು. ನಿಮಗೆ ಸರೋಗಿಲ್ಲ ಅಂತ ಕಾಣುತ್ತೆ. ಸುಂದರ ಸ್ವಲ್ಪ ಗೋರಿಕೆ. ಅಲ್ಲ, ನೀವು ಖುಷಿ ಜೊತೆಲ್ಲ ಮಲ್ಕೋಬಹುದಾಗಿತ್ತಪ್ಪ. ಪರವಾಗಿಲ್ಲ ಅಂಕಲ್, ಇದೇನು ದೊಡ್ಡ ಸಮಸ್ಯೆ ಅಲ್ಲ ಬಿಡಿ. ದೊಡ್ಡ ಸಮಸ್ಯೆಗಳೆಲ್ಲ ಶುರುವಾಗೋದು ಸಣ್ಣದ್ರಿಂದಾನೇ. ಅದಕ್ಕೆ ಅದನ್ನ ಅಲ್ಲಲ್ಲೇ ಬಗೆಹರಿಸ್ಕೋಬೇಕು. ಇಲ್ಲ ಅಂದ್ರೆ ಉಗ್ರಿಂದ ಹೋಗೋದಕ್ಕೆ ಕೊಡ್ಲಿ ತಗೋಬೇಕಾಗತ್ತೆ. ಅಲ್ಲೇನಮ್ಮ ಖುಷಿ? ನಡೀರಿ ಅಂಕಲ್, ನಿಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರ್ತೀನಿ. ಅಯ್ಯೋ ಬೇಡಪ್ಪ, ಯಾಕೆ ತೊಂದರೆ ತಗೋತೀಯಾ? ನಾವು ಹೋಗ್ತೀವಿ ಬಿಡು. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಆಗ್ಲೇ ಹೊಂಟು ಬಿಟ್ರ ನೀವು? ಅದೇನು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರೆ ನಿಮ್ಮನ್ನೇ ಹೇಳಿ. ಅದೇ ಅಂದ್ರೆ ನಾಳೆ ನೀವು ಮೈಸೂರಿಗೆ ಬರಬೇಕು. ಯಾಕೆ? ಅದು ಖುಷಿ ಮದ್ವೆ ಯಾವ ತೊಂದ್ರೆನೂ ಇಲ್ಲದೆ ನಡೆದ್ರೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಅಂತ ಹರಿಸ್ಕೊಂಡಿದ್ವಿ. ಮದುವೆ ಸಾಗವಾಗಿ ನಡೀತು, ಸಂಸಾರನೂ ಸಾಗವಾಗಿ ಆಗ್ಲಿ ಅಂತ ಒಂದು ಪೂಜೆ. ನೀವೇ ಮಾಡಿ ಅಂಕಲ್, ನಾವ್ಯಾಕೆ ಸುಮ್ಮನೆ? ಸರಿ ಹೋಯ್ತು, ನೀವೇ ಸಂಕಲ್ಪ ಮಾಡಿ ಪೂಜೆಗೂ ಕೂತ್ಕೋಬೇಕು. ಅದಕ್ಕೆ ನೀವು ಬರಬೇಕು. ಇಲ್ಲ ಅಂಕಲ್, ಅದು ಕೆಲ್ಸದ ಒತ್ತಡ ಸ್ವಲ್ಪ ಜಾಸ್ತಿ ಇದೆ. ಇಲ್ಲ, ಬರಬೇಕು ಅಂದ್ರೆ ಬರ್ಲೇಬೇಕಪ್ಪ. ಹೇಳಿ ಕಾಂತಮ್ಮ. ಹೌದಪ್ಪ, ಹೋಗೋಣ. ನಾನು ಮೈಸೂರ್ನ ಸರಿಯಾಗಿ ನೋಡ್ಲಿಲ್ಲ, ಈ ಸಲ ಸರಿಯಾಗಿ ನೋಡ್ಬಿಡ್ತೀನಿ. ಸರಿ, ಖುಷಿ ಬರ್ತಾಳೆ ಬಿಡಿ. ಅವಳೊಬ್ಬಳೇ ಬಂದ್ರೆ ಆಗಲ್ಲಪ್ಪ, ನೀವು ಬರ್ಬೇಕು. ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಸಂಕಲ್ಪ ಮಾಡ್ಬೇಕು, ದೇವ್ರ ಆಶೀರ್ವಾದ ಪಡಿಬೇಕು, ಸಂಸಾರ 100 ಕಾಲ ಸುಖವಾಗಿ ಬಾಳ್ಬೇಕು. ಏನಪ್ಪ, ನನ್ನ ಮಾತೆ ಗೌರವ ಇದೆಯೋ ಇಲ್ವೋ? ಅಯ್ಯೋ, ಖಂಡಿತ ಇದೆ ಅಂಕಲ್. ಹಾಗಾದ್ರೆ ಬರ್ಬೇಕು. ಸರಿ ಅಂಕಲ್, ಬರ್ತೀನಿ. ಬರ್ತೀನಿ ಅಲ್ಲ, ಬರ್ತೀವಿ ಅಂತ ಹೇಳಿ. ನಾನು ಬಂದ್ಮೇಲೆ ಅವರು ಬರಲೇಬೇಕಲ್ಲ. ಅದಪ್ಪ, ಅದು ಅಳಿಯಂದ್ರು ಅಂದ್ರೆ. ತಾತಮ್ಮ, ನೀವು ಅವ್ರ ಜೊತೆ ಬಂದ್ಬಿಡಿ. ಬರ್ತೀನಿ ಬರ್ತೀನಿ, ನಾನ್ ಮಿಸ್ ಮಾಡಕ್ಕಿಲ್ಲ. ಸರಿಯಾ? ರೆಡಿ ಹೋಗೋಣ. ನಾರದ್ದು ಅಳಿಯಂದ್ರು ಬರ್ತಾರೆ, ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಬೇಕು. ರೆಡಿ ಹೋಗೋಣ. ಸಂಸಾರ ಅಂದ್ರೆ ಬನ್ನಿ. ಕಡೆ ಅವಕಾಶ ಕಣೆ ಈ ಪಲ್ಲಕ್ಕಿ ಸೇವೆ ಸಂಸಾರ ಸರಿ ಮಾಡ್ಕೊಳ್ಳೋಕೆ.
ನನಗೆ ತುಂಬ ಭಯ ಆಗೋಗಿತ್ತು. ನೀವೆಲ್ಲಿ ನನ್ನ ಮನೆಯವ್ರ ಮುಂದೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಬಿಡಿ ಕೈ, ಕೈ ಬಿಡಿ ಅಂದೆ. ಏನಾದ್ರೂ ಹೇಳಿ. ಏನ್ ಹೇಳಿ? ಇಟ್ ವಾಸ್ ಮೈ ಪ್ಲೆಜರ್ ಅಂತ ಹೇಳ. ನನ್ನ ಥ್ಯಾಂಕ್ಸ್ಗೆ ನಿಮ್ಮ ಹತ್ರ ಬೆಲೆನೇ ಇಲ್ಲ. ಇನ್ಯಾವತ್ತು ಥ್ಯಾಂಕ್ಸ್ ಹೇಳ್ಬಿಡಿ ಅಂತ ಹೇಳಿದ್ರಿ. ಯಾಕೆ? ನೀವು ಇಷ್ಟಪಟ್ಟು ಹುಡುಗ ಥ್ಯಾಂಕ್ಸ್ ಹೇಳ್ತಿದ್ದ ನಿಮ್ಗೆ, ಅದಕ್ಕೆ ನಾನು ಹೇಳ್ಬಾರ್ದಾ? ಮಾತಾಡಿ. ನಾನು ಮಾತಾಡಲ್ಲ ಅಂತ ಹೇಳ್ತಿದ್ರಿ. ಮದುವೆ ಆದಾಗಿನಿಂದ ನಾನು ಒಬ್ಬನೇ ಮಾತಾಡ್ತಿರೋದು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಕೊಡ್ಲೇಬೇಕು ಇವತ್ತು ನೀವು. ಹೇಗೂ ಮದುವೆ ಮುರಿದ್ಬಿಡ್ತಿದೆ, ಹೇಳ್ಬಿಡಿ ಪ್ಲೀಸ್, ಹೇಳ್ಬಿಡಿ ನನ್ಗೆ. ಯಾಕೆ ಮದುವೆ ಮಾಡ್ಕೊಂಡಿದ್ದನ್ನ? ಹೇಳ್ರಿ, ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ ಹೇಳಿ. ಯಾಕೆ ಗೊತ್ತಿಲ್ವಾ? ಅಥವಾ ಹೇಳಕ್ ಆಗ್ತಿಲ್ವಾ? ನನ್ ಕೇಳಿ, ಯಾಕೆ ನನ್ನ ಮದುವೆ ಮಾಡ್ಕೊಂಡ್ರಿ ಅಂತ ನನ್ ಕೇಳ್ರಿ, ನಾ ಹೇಳ್ತೀನಿ. ಯಾಕೆ ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ. ಪ್ರೀತಿಸ್ತಿದ್ದೆ, ಅದಕ್ಕೆ ಮದುವೆ ಮಾಡ್ಕೊಂಡೆ ನಿಮ್ನ. ಒಂದು ಸಂಬಂಧಕ್ಕೆ ಭದ್ರವಾದ ಬುನಾದಿ ಇರಬೇಕು. ಇಲ್ದಿದ್ರೆ ಆ ಸಂಬಂಧನೇ ಸುಳ್ಳು ಅಂತಾಗುತ್ತೆ. ನಾನು ನಿಮ್ಮ ಗಂಡ ಆಗಿದ್ದೆ ಅನ್ನೋದೇ ಸುಳ್ಳು ಅಂತಾದ್ರೆ ಹರ್ಟ್ ಆಗಲ್ವಾ ನನಗೆ? ಯಾಕೆ ಮದುವೆ ಆದ್ರಿ ನನ್ನ? ನಿಮ್ಮ ಅಪ್ಪನಿಗೆ ಇಷ್ಟ ಅದೇ ಅಂತನಾ? ಮದುವೆ ಅನ್ನೋ ಸಂಬಂಧದಲ್ಲಿ ಮೊದಲು ಗಂಡ ಹೆಂಡತಿ, ಆಮೇಲೆ ಅದು ಕಂಡುಕೊಂಡಿರೋ ಸಂಬಂಧಗಳು. ಅತ್ತಿಗೆ, ನಾದ್ನಿ, ಮಾವ, ಬಾವ, ಬಾಮೈದ ಎಲ್ಲ. ನಿಮ್ಮಪ್ಪನಿಗೆ ಅಳಿನಾದೆ ಅಂತ ನಿಮಗೆ ಗಂಡನಾಗಕ್ಕಾಗಲ್ಲ. ನಿಮಗೆ ಗಂಡನಾಗಿ ನಿಮ್ಮಪ್ಪನಿಗೆ ಅಳಿನಾಗದೆ ಕೂಡ ಇರಬಹುದು. ಇದೊಂದು ಸಣ್ಣ ಸೂಕ್ಷ್ಮ ನಿಮ್ಗೆ ಅರ್ಥ ಆಗ್ಬೇಕಿತ್ತು. ಮಾತಾಡ್ರಿ ಪ್ಲೀಸ್, ಮಾತಾಡಿ. ಅಥವಾ ನೀವಿಷ್ಟಪಟ್ಟು ಹುಡುಗ ನಿಮಗೆ ಸಿಕ್ಲಿಲ್ಲ, ಹೇಗೂ ಮದುವೆ ಆಗ್ಬೇಕಿತ್ತು, ನಾನು ಸಿಕ್ಕಾಕೊಂಡೆ ಅಲ್ಲ? ಒಂದು 1000 ಸರ್ತಿ ಕೇಳ್ತೇನ್ರಿ ನಿಮ್ಮನ್ನ ನಾನು. ಈ ಮದುವೆ ಒಪ್ಗೆನಾ ಒಪ್ಪಿಗೆ ಇಲ್ಲದೆ ಹೋದ್ರೆ ಹೇಳಿ, ನನ್ನ ತಲೆ ಮೇಲೆ ಹಾಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ 1000 ಸರ್ತಿ ಕೇಳಿದೆ ನಾನು. ಹೇಳ್ಬಿಡ್ಬೋದಾಗಿತ್ತು ನೀವು.
ನೀವು ಇಷ್ಟಪಟ್ಟು ಹುಡುಗನ ಮೇಲಿನ ಕೋಪನ ನನ್ನ ಮೇಲೆ ತೀರ್ಸ್ಕೊತಾ ಇದ್ದೀರಾ. ಈ ಮನೇಲಿರೋಕೆ ಏನ್ ಹಕ್ಕಿದೆ ನಿಮ್ಗೆ? ನನ್ನ ಹೆಂಡತಿಯಾಗಿ ಅಲ್ದೆ ಹೋದ್ಮೇಲೆ ಇನ್ ಹೇಗ್ರಿ ಇರ್ತೀರಾ ನೀವು ಹೇಳಿ? ಹಳೆ ಕಾಲದ ಮೈಸೂರು ಮನೆ ಎಷ್ಟು ಚೆನ್ನಾಗಿದೆ. ಸೂರಜ್ ಎಲ್ಲಿ?